शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಶರಣಾರವಿಂದರಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪ್ರಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 2ನೇ ಪಾದದ 12ನೇ ಸೂತ್ರದ ಭಾಷ್ಯದಲ್ಲಿ ನಾವು ವಿಚಾರವನ್ನು ಮಾಡ್ತಾ ಇದ್ದೇವೆ. ಇವಾಗ ಅಂದ್ರೆ ಪೂರ್ವದಲ್ಲಿ ದ್ವಾಸುಪರ್ಣ ಸೈಜಾಸಕಾಯ ಅನ್ನುವಂತ ಮಂತ್ರಕ್ಕೆ ಇಲ್ಲಿ ಆಚಾರ್ಯ ಏನರ್ಥ ಮಾಡಿದ್ರು ಅಂತಂದ್ರೆ, ಇಲ್ಲಿ ಪರಮಾತ್ಮ ಅವನು ಕರ್ಮದ ಫಲ ಭೋಗವನ್ನ ಉಣ್ತಕ್ಕಂಥವನಲ್ಲ, ಜೀವನಾಗಿರ್ತಕ್ಕಂಥವನು ಕರ್ಮದ ಫಲ ಭೋಗವನ್ನ ಊಟ ಮಾಡುವಂತವನಾಗಿದ್ದಾನೆ ಅಂಥೇಳಿ ಹಿಂದೆ ಹೇಳ್ಕೊಂಡು ಬಂದರು. ಅದಕ್ಕೆ ಇನ್ನು ಬೇರೆದವರು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಪರಾಹ ಅಂತಂದ್ರೆ ಮತ್ತೊಬ್ಬ ವ್ಯಾಖ್ಯಾನಕಾರರು ಅವ್ರು ಇಲ್ಲೇನು ಅರ್ಥ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ದ್ವಾಸುಪರ್ಣ ಇತಿ ನೇಯಂ ವೃಕ್ ಅಸ್ಯ ಅಧಿಕರಣಸ್ಯ ಸಿದ್ಧಾಂತಂ ಭಜತೆ. ಇಲ್ಲಿ ದ್ವಾಸುಪರ್ಣ ಅನ್ನುವಂತ ಯಾವ ರುಕ್ ಅನ್ನುವಂತಹದ್ದು, ಅಲ್ಲಿ ಮಂತ್ರ ಅನ್ನುವಂತಹದ್ದು ಏನು ಬಂದದಲ್ಲ, ಅದು ಅಸ್ಯ ಅಧಿಕರಣಸ್ಯ, ಈ ಅಧಿಕರಣಕ್ಕ ಅದು ಸಿದ್ಧಾಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಿದ್ಧಾಂತ ಆಗೋದಿಲ್ಲ ಅಂತ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಆ ದ್ವಾಸುಪರ್ಣ ಅನ್ನುವಂತ ಒಂದು ರುಕ್ಕಿಗೆ ಅರ್ಥವನ್ನ ಹೇಳುವಂತವರಾಗಿದ್ದಾರೆ. ಪೈಂಗೀರಹಸ್ಯ ಬ್ರಾಹ್ಮಣೇನ ಅನ್ಯಥಾ ವ್ಯಾಖ್ಯಾತತ್ವಾತ್. ಇಲ್ಲಿ ಪೈಂಗೀರಹಸ್ಯ ಅನ್ನುವಂತಹದ್ದು ಬ್ರಾಹ್ಮಣದೊಳಗ ಇದನ್ನ ಬೇರೆ ರೀತಿಯಿಂದನೇ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಅಲ್ಲಿ ಒಂದು ಪೈಂಗಿರಹಸ್ಯ ಅನ್ನುವಂತ ಬ್ರಾಹ್ಮಣ ಬರ್ತದ, ಅದರೊಳಗ ಈ ಮಂತ್ರದ ಅರ್ಥ ಯಾವುದು ದ್ವಾಸುಪರ್ಣ ಅನ್ನುವಂತ ಏನ ಮಂತ್ರ ಬರ್ತಲ್ಲ, ಆ ಮಂತ್ರಕ್ಕೆ ಅರ್ಥವನ್ನ ಬೇರೆ ರೀತಿಯಿಂದ ಹೇಳಿದ್ದಾರೆ. ಅಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ, ತಯೋರನ್ಯಃ ಪಿಪ್ಪಲಂ ಸ್ವಾದತ್ತೀತಿ ಸತ್ವಂ ಅನಸ್ನನ್ ಅನ್ಯಃ ಅಭಿಚಾಕ ಅಭಿಪಶ್ಯತಿ ಜ್ಞಾಸ್ತಾವೇತೌ ಸತ್ವಕ್ಷೇತ್ರಜ್ಞೌ ಇತಿ. ತಯೋರನ್ಯಃ ಪಿಪ್ಪಲಂ ಸ್ವಾದತ್ತಿ, ಅಲ್ಲಿ ಒಂದು ಪಕ್ಷಿ ಎನ್ನುವಂತಹದ್ದು ಪಿಪ್ಪಲ ಅನ್ನುವಂತ ಹಣ್ಣನ್ನ, ಅಂದ್ರೆ ಮಧುರವಾಗಿರ್ತಕ್ಕಂತ ಹಣ್ಣನ್ನದು ತಿಂತಾ ಇದೆ ಅಂತ. ಒಂದು ಪಕ್ಷಿ, ಅವೆರಡು ಪಕ್ಷಿಗಳದಾವು, ಅದರಲ್ಲಿ ಒಂದು ಪಕ್ಷಿ ಎನ್ನುವಂತಹದ್ದು ಸ್ವಾದಿಷ್ಟವಾಗಿರ್ತಕ್ಕಂತ ಪಿಪ್ಪಲ ಹಣ್ಣುವನ್ನಂತ ಅದು ತಿಂತಾ ಇದೆ. ಅಂದ್ರೆ ಸತ್ವಂ ಅಂತ, ಅದಕ್ಕೆ ಸತ್ವ ಅಂತ ಕರೆದ್ರು. ಅದಕ್ಕೆ ಅವರು ಹಿಂಗ ಅರ್ಥ ಮಾಡ್ತಾರ ಸತ್ವ ಅಂತೇಳಿ. ಅನಸ್ನನ್ ಅನ್ಯಃ ಅಭಿಪಶ್ಯತಿ, ಮತ್ ಇನ್ನೊಂದು ತಿನ್ಲಾರ್ದೆ ಸುಮ್ಮನೆ ನೋಡ್ತಾ ಇದೆಯಲ್ಲ ಇನ್ನೊಂದು ಪಕ್ಷಿ ಎನ್ನುವಂತಹದ್ದು, ಅದಕ್ಕೆ ಜ್ಞ ಸ್ಥಾವೇತೌ, ಇಲ್ಲಿ ಜ್ಞ ಅಂತ ಕರೀತಾರೆ. ಜ್ಞ ಅಂದ್ರೆ ಕ್ಷೇತ್ರಜ್ಞ ಅಂತ. ಇಲ್ಲಿ ಅಲ್ಲಿ ಒಂದು ಸತ್ವ, ಇನ್ನೊಂದು ಕ್ಷೇತ್ರಜ್ಞ ಅಂತ. ಅವಿಪಶ್ಯತಿ ಜ್ಞ ಸ್ಥಾವೇತೌ ಸತ್ವ ಕ್ಷೇತ್ರಜ್ಞವು, ಅವೆರಡು ಸೇರ್ಕೊಂಡು ಸತ್ವ ಮತ್ತು ಕ್ಷೇತ್ರಜ್ಞವು ಅಂತ ಆಗಿದಾವೆ ಅಂತ. ಈಗ ಅಂದ್ರೆ ಆ ಮಂತ್ರಕ್ಕೆ ಅವರು ಒಂದು ಮಾಡುವಂತ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಏನು ಪಕ್ಷಿ ಪಿಪ್ಪಲ ಹಣ್ಣು ತಿಂತೈತಲ್ಲ ಅದಕ್ಕೆ ಸತ್ವ ಅಂತ ಕರೆದ್ರು, ಇನ್ನೊಂದು ತಿನ್ಲಾರೆ ನೋಡ್ತಾ ಇದೆಯಲ್ಲ ಅದಕ್ಕೆ ಜ್ಞ. ಜ್ಞ ಅಂದ್ರೆ ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞ ಅಂತ ಈ ರೀತಿಯಾಗಿ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಸತ್ವ ಶಬ್ದೋ ಜೀವ, ಇಲ್ಲಿ ಸತ್ವ ಅನ್ನುವಂತ ಶಬ್ದಕ್ಕೆ ನಾವು ಜೀವ ಅಂತ, ಕ್ಷೇತ್ರಜ್ಞ ಶಬ್ದ ಪರಮಾತ್ಮ ಇತಿ ಯದುಚ್ಯತೆ ತನ್ನ. ನೀವಿಲ್ಲಿ ಸತ್ವ ಅನ್ನುವಂತ ಶಬ್ದಕ್ಕೆ ಜೀವ ಅಂತ ಇಟ್ಟುಕೊಂಡು
ಕ್ಷೇತ್ರಜ್ಞ ಅನ್ನುವಂತ ಶಬ್ದಕ್ಕೆ ಪರಮಾತ್ಮ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹ್ಮ್ ಅದು ಹೊಂದೋದಿಲ್ಲ ಅಂತ ಹೇಳ್ತಾರ ಅವರು. ಹೌದು. ಆ ಸತ್ವ ಶಬ್ದಕ್ಕೆ ನೀವು ಜೀವ ಅನ್ನಕ್ ಹೋಗ್ಬೇಡ್ರಿ, ಹ್ಮ್ ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅನ್ನಕ್ ಹೋಗ್ಬೇಡ್ರಿ, ಹ್ಮ್ ಅದು ಹೊಂದಿಲ್ಲ. ಯಾಕಂತಂದ್ರೆ ಸತ್ವ ಕ್ಷೇತ್ರಜ್ಞ ಹ್ಮ್ ಶಬ್ದಯೋರ್ ಅಂತಃಕರಣ ಶಾರೀರ ಪರತೆಯ ಪ್ರಸಿದ್ಧತ್ವಾತ್. ಹ್ಮ್ ಈಗ ಲೋಕದೊಳಗ ಹ್ಮ್ ಸತ್ವ ಮತ್ತು ಕ್ಷೇತ್ರಜ್ಞ ಇವೇರ್ನ ಎರಡು ಶಬ್ದಗಳು ಬರ್ತಾವಲ್ರಿ. ಹೌದು. ಒಂದು ಸತ್ವ, ಇನ್ನೊಂದು ಕ್ಷೇತ್ರಜ್ಞ ಅಂತ ಹೇಳಿ. ಹ್ಮ್ ಅವೆರಡರಲ್ಲಿ ಅಂತಃಕರಣ ಶಾರೀರ ಪರತೆಯ. ಹ್ಮ್ ಸತ್ವ ಅಂತಂದಾಗ ನಾವು ಅಂತಃಕರಣ ಅಂತ ತಿಳ್ಕೊಳ್ಬೇಕು. ಹ್ಮ್ ಇಲ್ಲಿ ಕ್ಷೇತ್ರಜ್ಞ ಅಂತಂದಾಗ ಶಾರೀರ ಅಂದ್ರೆ ಜೀವ ಅಂತ. ಹ್ಮ್ ಇಲ್ಲಿ ಸತ್ವ ಅಂತಂದ್ರೆ ಅಂತಃಕರಣ ಅಂತ ಅರ್ಥ, ಹ್ಮ್ ಕ್ಷೇತ್ರಜ್ಞ ಅಂತಂದಾಗ ಇಲ್ಲಿ ಜೀವ ಅಂತ, ಶಾರೀರ ಪರತೆಯ ಹ್ಮ್ ಪ್ರಸಿದ್ಧತ್ವಾತ್. ಹ್ಮ್ ಇದು ಲೋಕದಲ್ಲಿ ಪ್ರಸಿದ್ಧ ಆಗೈತಿ ಅಂತ. ಹ್ಮ್ ಇಲ್ಲಿ ನಾವಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಮಾಡಕ್ ಹೋಗ್ಬಾರ್ದು ನಾವಲ್ಲಿ. ಹೌದು. ಅವ ಹೇಳ್ತಾನೆ ಆ ವ್ಯಾಖ್ಯಾನಕಾರೊಳಗ, ಹ್ಮ್ ಹ್ಮ್ ಅವ ಏನಂತಾನ ಅಂತಂದ್ರೆ ಇಲ್ಲಿ ಸತ್ವ ಅಂತಂದ್ರೆ ಅಂತಃಕರಣ ಅಂತ ತಿಳ್ಕೊಳ್ರಿ, ಹ್ಮ್ ಕ್ಷೇತ್ರಜ್ಞ ಅಂದ್ರೆ ಜೀವ ಅಂತ ಹೇಳಿ ಹ್ಮ್ ಹಿಂಗ ಲೋಕದೊಳಗ ಹೇಳುವಂತಹದ್ದು ಪ್ರಸಿದ್ಧ ಆಗೈತಿ ಅಂತ ಇಲ್ಲಿ ಅವನು ವ್ಯಾಖ್ಯಾನ ಮಾಡ್ತಾ ಇದ್ದಾನ್ರಿ. ಹ್ಮ್ ತತ್ರೈವ ಚ ಹ್ಮ್ ವ್ಯಾಖ್ಯಾತತ್ವಾತ್. ಹ್ಮ್ ಅಲ್ಲಿ ಏನ್ ಇನ್ನೊಂದು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ, ಹ್ಮ್ ತದೇ ತತ್ ಸತ್ವಂ ಹ್ಮ್ ಏನ ಸ್ವಪ್ನಂ ಪಶ್ಯತಿ. ಅಂದ್ರೆ ಯಾವುದರಿಂದ ಸ್ವಪ್ನವನ್ನ ನೋಡುತ್ತಾನೆಯೋ ಅದು ಸತ್ವ ಅಂತ ಹೇಳಿ ಹ್ಮ್ ಅಲ್ಲಿ ಆ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಯಾವುದರಿಂದ ಸ್ವಪ್ನವನ್ನ ನೋಡುತ್ತಾನೆಯೋ, ಹ್ಮ್ ನಮ್ಮ ಸ್ವಪ್ನ ನೋಡ್ಬೇಕು ಅಂತಂದ್ರೆ ಮನಸ್ಸಿಂದಲೇ ನೋಡ್ಬೇಕಲ್ಲ ಸ್ವಪ್ನನ. ಹೌದು. ಅಂತಃಕರಣದಿಂದಲೇ ನಾವು ಸ್ವಪ್ನವನ್ನು ನೋಡ್ತಾ ಇದ್ದೀವಿ. ಹ್ಮ್ ಹಾಗಾದ್ರೆ ಗಾಢ ನಿದ್ರೆಯೊಳಗೆ ನಮ್ಗೆ ಅಲ್ಲಿ ಏನೂ ಕಾಣಂಗಿಲ್ಲ, ಯಾಕಂದ್ರೆ ಅಂತಃಕರಣನೇ ಇಲ್ಲಲ್ರಿ. ಕರೆಕ್ಟ್ ಕರೆಕ್ಟ್. ಗಾಢ ನಿದ್ರೆಯೊಳಗ ಹ್ಮ್ ಅಲ್ಲಿ ಇನ್ನೊಂದು ನೋಡುವಂತಹದ್ದು ಏನು ಇಲ್ಲ, ಯಾಕಂದ್ರೆ ಹ್ಮ್ ಅಂತಃಕರಣವೇ ಇಲ್ಲ ಅಂತ ಅಲ್ಲಿ. ಹೌದು. ಸ್ವಪ್ನದೊಳಗೆ ಮಾತ್ರ ಅಲ್ಲಿ ಮನಸ್ಸು ಬುದ್ಧಿ ಮತ್ತಿವೆಲ್ಲ ಒಳಗಿನ ಒಂದು ಅಂತರ್ ಪ್ರಪಂಚ ಐತಲ್ರಿ. ಹ್ಮ್ ಕನಸು ಬಿದ್ದಾಗ ಅಲ್ಲಿ ಒಂದು ನೂತನ ಪ್ರಪಂಚವನ್ನ ಜೀವ ಸೃಷ್ಟಿ ಮಾಡ್ಕೊತಾನಲ್ರಿ ಅಲ್ಲಿ. ಹೌದು. ಮತ್ತೆ ಅಲ್ಲಿ ಮನಸ್ಸಿನಿಂದ ಎಲ್ಲ ಅರಿತಾನಿಲ್ರಿ ಅಲ್ಲಿ. ಕರೆಕ್ಟ್. ಅದಕ್ಕೆ ಯಾವುದರಿಂದ ಸ್ವಪ್ನವನ್ನ ಕಾಣ್ತಾ ಇದ್ದಾನೆಯೋ ಅಂತ ಹ್ಮ್ ಹಿಂಗ ಅಲ್ಲಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದಾರ. ಹ್ಮ್ ತದೇ ತತ್ ಸತ್ವಂ. ಯಾವ್ದಪ್ಪ ಸತ್ವ ಅಂತಂದ್ರೆ ಏನ ಸ್ವಪ್ನಂ ಪಶ್ಯತಿ ಹ್ಮ್ ಅತ ಯೋಯಂ ಶಾರೀರ ಉಪದ್ರಷ್ಟ ಸ ಕ್ಷೇತ್ರಜ್ಞ ತಾವೇತವು ಸತ್ವ ಕ್ಷೇತ್ರಜ್ಞವು. ಹ್ಮ್ ಇಲ್ಲಿ ಸತ್ವ ಮತ್ತು ಕ್ಷೇತ್ರಜ್ಞ ಯಾರಪ್ಪ ಅಂತಂದ್ರೆ ಹ್ಮ್ ಇಲ್ಲಿ ಯಾವನು ಅತ ಯೋ ಅಯಂ ಶಾರೀರ ಉಪದ್ರಷ್ಟ, ಹ್ಮ್ ಯಾವನು ಉಪದ್ರಷ್ಟು ಆಗಿದ್ದಾನೆಯೋ, ಹ್ಮ್ ಅಂದ್ರೆ ಶಾರೀರ ಅಂತ ಕರೀತಾರ, ಅವನಿಗೆ ಜೀವ ಅಂತ ಕರೀತಾರ, ಹೌದು. ಅವನು ಕ್ಷೇತ್ರಜ್ಞ ಅಂತ. ಹ್ಮ್ ನಾವು ಕ್ಷೇತ್ರಜ್ಞ ಅಂತಂದಾಗ ಜೀವ ಅಂತ ಅರ್ಥ ಮಾಡಬೇಕು, ಸತ್ವ ಅಂತಂದಾಗ ಅಂತಃಕರಣ ಅಂತ ಅರ್ಥ ಮಾಡಬೇಕು. ಹ್ಮ್ ನಾವು ಅದನ್ನ ಬಿಟ್ಟು ಇಲ್ಲಿ ಜೀವ ಪರಮಾತ್ಮರನ್ನ ಹೇಳಿದ್ದಾರೆ ಅಂತ ಹ್ಮ್ ಹಿಂಗ ಅರ್ಥೈಸಿದು ಸರಿಯಲ್ಲ ಅಂತ ಹ್ಮ್ ಇನ್ನೊಬ್ಬ ವ್ಯಾಖ್ಯಾನಕಾರನ ಅಭಿಪ್ರಾಯ ಇಲ್ರಿ. ಹ್ಮ್ ಅದಕ್ಕೆ ಅವನು ಪ್ರಮಾಣ ಕೊಟ್ಟು ಹೇಳಿದವನು, ಹಿಂಗ ಶ್ರುತಿ ಪ್ರಮಾಣ ಹಿಂಗದಾವ್ ನೋಡಪ್ಪ ಅಂತ ಹೇಳಿ. ಹ್ಮ್ ನಾಪಿ ಅಸ್ಯ ಅಧಿಕರಣಸ್ಯ ಪೂರ್ವಪಕ್ಷಂ ಭಜತೆ. ಹ್ಮ್ ಅಂದ್ರೆ ಇಲ್ಲಿ ಈ ಅಧಿಕರಣಕ್ಕೆ ಇದು ಪೂರ್ವಪಕ್ಷವೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ನಾಪಿ ಭಜತೆ ಅಂತಂದ್ರೆ ಆಗೋದಿಲ್ಲ ಅಂತ. ಹ್ಮ್ ಅಸ್ಯ ಅಧಿಕರಣಸ್ಯ ಹ್ಮ್ ಈ ಅಧಿಕರಣಕ್ಕೆ ಅಂತ. ಹೌದು. ಇಲ್ಲೇನದು ದ್ವಾಸುಪರ್ಣ ಸವಿಜಾಸಕಾಯ ಅಂತ ಹೇಳಿ ಹ್ಮ್ ಇದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಇದು ಅಧಿಕರಣ ಹೊರಟೈತಲ್ರಿ, ಅದ್ರ ಬಗ್ಗೆನೇ ಇಲ್ಲಿ ಚರ್ಚಾ ಸಮಾಧಾನಗಳು ನಡೀತಾ ಇದ್ದಾವೆ. ಹ್ಮ್ ಇದಕ್ಕೆ ಗುಹಾ ಪ್ರವಿಷ್ಟಾಧಿಕರಣ ಅಂತ ಕರೀತಾರೆ ಇದಕ್ಕೆ. ಹ್ಮ್ ಇದು ಗುಹಾ ಪ್ರವಿಷ್ಟಾಧಿಕರಣ, ಇದು ಅಧಿಕರಣ. ಇದು ಈ ಅಧಿಕರಣಕ್ಕ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಇದು ಹೊಂದುದಿಲ್ಲ ಅಂತಾರೆ. ಈಗೇನು ಇವ್ರು ಹೇಳ್ತಾ ಇದ್ದಾರಲ್ಲ, ಅಸ್ಯ ಅಧಿಕರಣಸ್ಯ ಅಂತ ಹೇಳಿದ್ರಲ್ರಿ ಇಲ್ಲಿ. ಇಲ್ಲೇನ್ ಹೇಳಿದ್ರು ಅಂತಂದ್ರೆ ನಾಪಿ ಅಸ್ಯ ಅಧಿಕರಣಸ್ಯ ಪೂರ್ವಪಕ್ಷಂ ಭಜತೆ. ಈ ಅಧಿಕರಣಕ್ಕ ಇದು ಪೂರ್ವಪಕ್ಷವೂ ಕೂಡ ಆಗೋದಿಲ್ಲ ಅಂತ. ನಹಿ ಅತ್ರ ಶಾರೀರ ಕ್ಷೇತ್ರಜ್ಞ
ಕರ್ತೃತ್ವ ಭೋಕ್ತೃತ್ವಾದಿನ ಸಂಸಾರ ಧರ್ಮೋಪೇತೋ ವಿವಕ್ಷತೆ. ಇಲ್ಲಿ ಅತ್ರ, ಅತ್ರ ಅಂದ್ರೆ ಇಲ್ಲಿ ಅಂತ, ಇಲ್ಲಿ ಶಾರೀರ ಕ್ಷೇತ್ರಜ್ಞ ಅಂದ್ರೆ ಜೀವ ಇಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿಸ್ಕೊಳ್ತಾನೆ. ಇಲ್ಲಿ ಅವನು ಕರ್ತೃತ್ವ ಭೋಕ್ತೃತ್ವಾದಿನ, ಈ ಈ ಕ್ಷೇತ್ರಜ್ಞ ಜೀವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಅನ್ನುವಂಥವುಗಳದಾವಲ್ರಿ. ಈಗ ಜೀವ ನಾನು ಕರ್ತ ಅಂತ, ನಾನು ಭೋಕ್ತ ಅಂತಾನ. ಕರ್ಮ ಫಲಗಳನ್ನ ಮಾಡೋನು ಜೀವನಲ್ರಿ ಇಲ್ಲಿ, ಮತ್ತು ಅವನು ಕರ್ಮ ಫಲಗಳನ್ನ ಭೋಗ ಮಾಡ್ತಾ ಇದ್ದಾನೆ ಅಂತ. ಇತ್ಯಾದಿ ಇವು ಸಂಸಾರದ ಧರ್ಮಗಳು ಅಂತೀವು. ಆ ಸಂಸಾರದ ಧರ್ಮಗಳಾಗಿರ್ತಕ್ಕಂಥ ಕರ್ತೃತ್ವ ಭೋಕ್ತೃತ್ವಾದಿಗಳಿಂದ ಇಲ್ಲಿ ಯಾವ ಕ್ಷೇತ್ರಜ್ಞ ಅದಾನಲ್ಲ ಅವನೇ ಇಲ್ಲಿ ಶಾರೀರ ಅಂತ ಇಲ್ಲಿ ಕರೆಸ್ಕೊಳ್ತಾನೆ ಅಂತ ಹೇಳಕ್ ಆಗೋದಿಲ್ಲ ಅಂತಾರ ಅವ್ರು. ನ ಅಂತ ಹೇಳ್ಯಾರಲ್ರ ಅವ್ರು. ಅಲ್ಲಿ ಹಿಂದ ನ ಅಂತ ಹಾಕಿದಾರಲ್ಲ, ನಹಿ ವಿವಕ್ಷತೆ ಅಂತ. ಇಲ್ಲಿ ಕ್ಷೇತ್ರಜ್ಞ ಕರ್ತೃತ್ವ ಭೋಕ್ತೃತ್ವಾದಿಗಳಿಂದ ಸಂಸಾರ ಧರ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಸಂಸಾರ ಧರ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ತೃತ್ವ ಭೋಕ್ತೃತ್ವಾದಿಗಳು ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಕ್ಷೇತ್ರಜ್ಞ ಅಂತ ಹೇಳಿ ಇಲ್ಲಿ ವಿವಕ್ಷಿತ ಆಗುವುದಿಲ್ಲ ಅಂತ ಅಂತ ಇಲ್ಲಿ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಶಾರೀರ ಅಂದ್ರೆ ಯಾರು ಕ್ಷೇತ್ರಜ್ಞ ಅಂತ, ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಮೊದಲಾದಂತಹ ಧರ್ಮಗಳು ಇವು ಸಂಸಾರ ಧರ್ಮಗಳಿಂದ ಅವನು ಕೂಡ್ಕೊಂಡಿದ್ದಾನೆ ಅಂತ ಹೇಳಿ ಅದು ಹೇಳಲಿಕ್ಕೆ ಇಲ್ಲಿ ಹೊರಟಿಲ್ಲ ಅಂತ ಇಷ್ಟ ಅರ್ಥ ಅಲ್ಲಿ. ಅದಕ್ಕೇನಂದ್ರು ನಹಿ ಅತ್ರ ಶಾರೀರ ಕ್ಷೇತ್ರಜ್ಞ ಕರ್ತೃತ್ವ ಭೋಕ್ತೃತ್ವಾದಿನ ಸಂಸಾರ ಧರ್ಮೇಣೋಪೇತು ವಿವಕ್ಷತೆ ಅಂತ. ಅಂದ್ರೆ ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಮೊದಲಾಗಿರ್ತಕ್ಕಂಥ ಏನ ಮುಂತಾದ ಧರ್ಮಗಳದಾವಲ್ಲ, ಆ ಧರ್ಮಗಳಿಂದ ಈ ಕ್ಷೇತ್ರಜ್ಞನಾಗಿರ್ತಕ್ಕಂಥವನು ಕೂಡ್ಕೊಂಡಾನೆ ಅಂತ ಹೇಳಿ ಹಿಂಗ ಹೇಳಿಕ್ಕೆ ಇಲ್ಲಿ ವಿವಕ್ಷಿತವಾಗಿಲ್ಲ ಅಂತ ಹೇಳ್ತಾರ ಅವ್ರು. ಈ ರೀತಿಯಾಗಿ ಅದು ಹೇಳಿಕ್ ಹೊರಟಿಲ್ಲ ಅಂತದವ್ರಿ ಅಂತ ಇಷ್ಟು ಹೇಳ್ಕೊಂಡು ಬಂದ್ರು ಅವ್ರು. ಆ ಬಳಿಕ ಏನಂತಾರೆ, ಕಥಂ ತರ್ಹಿ ಸಂಸಾರ ಧರ್ಮಾತೀತೋ ಬ್ರಹ್ಮ ಸ್ವಭಾವಶ್ಚೈತನ್ಯ ಮಾತ್ರ ಸ್ವರೂಪ. ಇಲ್ಲಿ ಸರ್ವ ಸಂಸಾರ ಧರ್ಮ ಅತೀತೋ ಅಂದ್ರೆ ಸಂಸಾರದ ಎಲ್ಲ ಧರ್ಮಗಳನ್ನ ದೂರವಾಗಿರ್ತಕ್ಕಂಥದ್ದು. ಸಂಸಾರದ ಏನ್ ಧರ್ಮಗಳದಾವಲ್ಲ ಅವುಗಳನ್ನ ಮೀರಿರ್ತಕ್ಕಂಥ ಯಾವ ಬ್ರಹ್ಮ ಸ್ವಭಾವಶ್ಚ ಅಂತ. ಸರ್ವ ಸಂಸಾರ ಧರ್ಮ ಅತೀತ, ಸರ್ವ ಸಂಸಾರ ಧರ್ಮಗಳಿಂದ ಅತೀತ ಅಂದ್ರೇನು, ಬೇರೆಯಾಗಿರ್ತಕ್ಕಂಥದ್ದು ಅಂತ. ಬ್ರಹ್ಮ ಸ್ವಭಾವಶ್ಚ ಮತ್ತು ಬ್ರಹ್ಮ ಸ್ವಭಾವ ಆಗಿರ್ತಕ್ಕಂಥ ಇಲ್ಲಿ ಚೈತನ್ಯ ಮಾತ್ರ ಸ್ವರೂಪ, ಕೇವಲ ಚೈತನ್ಯ ಮಾತ್ರ ಸ್ವರೂಪವಾಗಿರ್ತಕ್ಕಂಥದ್ದು. ಅದನ್ನ ಹೇಳಬೇಕು ಅಂತ ಇಲ್ಲಿ ಹೊರಟೈತಿ ಅಂತ. ಇಲ್ಲಿ ಜೀವನ ಕರ್ತೃತ್ವ ಭೋಕ್ತೃತ್ವಗಳನ್ನು ಹೇಳಿಕ್ ಹೊರಟಿಲ್ಲ. ಇಲ್ಲಿ ಯಾವುದೇ ಸಂಸಾರ ಧರ್ಮಗಳು ಇಲ್ಲದೆ ಇರತಕ್ಕಂಥ ಬ್ರಹ್ಮದ ಸ್ವಭಾವ ಆಗಿರ್ತಕ್ಕಂಥ ಕೇವಲ ಚೈತನ್ಯ ಮಾತ್ರ ಸ್ವರೂಪವನ್ನೇ ಇಲ್ಲಿ ಹೇಳಿಕ್ಕೆ ಹೇಗೆ ಹೊರಟಿದೆ ಅಂತ ಕೇಳ್ತಾ ಇದ್ದಾರೆ ಅವರು. ಅಂದ್ರೆ ಅಲ್ಲ ಅದು ಹೆಂಗ್ ಹೇಳಕ್ ಹೊರಟೈತೆ ಅಂತ ಅಲ್ಲಿ ಪ್ರಶ್ನೆನೇ ಐತೆ. ಅವ ಪ್ರಶ್ನೆನೇ ಮಾಡಿದಾನ. ಪ್ರಶ್ನೆ ಮಾಡಿದಾನ್ರ ಅವನು. ಅದು ಹೇಗೆ ಹೇಳಿಕ್ ಹೊರಟೈತಿ ಅಂತ ಈ ಪ್ರಕಾರವಾಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕ ಅವ್ರು ಹೇಳ್ತಾ ಇದ್ದಾರೆ, ಅನಸ್ನನ್ ಅನ್ಯಃ ಅವಿಚಾಕಸೀತಿ ಇತ್ಯನಸ್ನನ್ ಅನ್ಯಃ ಅಭಿಪಶ್ಯತಿ ಜ್ಞಃ ಇತಿ ವಚನಾತ್. ಮತ್ತೆ ಇಲ್ಲಿ ಅವನು ಪ್ರಶ್ನೆ ಏನ್ ಮಾಡ್ತಾನಂತಂದ್ರೆ, ಇಲ್ಲಿ ಅನಸ್ನನ್ ಅನ್ಯಃ ಅಂದ್ರೆ ಅದು ತಾನು ತಿನ್ನದೆ ಅಂತ. ಏನೊಂದು ಅದು ತಿಂತದೇನೋ ಒಂದು ಪಕ್ಷಿ ಅನ್ನುವಂತಹದ್ದು ತಿನ್ಲಾರ್ದ ಬರೇ ನೋಡ್ತಾ ಇರ್ತದೆ ಅಂತ. ಒಂದು ಪಕ್ಷಿ ಮಾತ್ರ ಅದು ತಿಂತಾ ಇದೆ, ಪಿಪ್ಪಲ್ ಅನ್ನುವಂತ ಹಣ್ಣನ್ನು ತಿಂತಾ ಇದೆ. ಅಂದ್ರೆ ಇಲ್ಲಿ ಒಂದು ತಿನ್ನು ಪಕ್ಷಿ, ಒಂದು ತಿನ್ಲಾರ್ದ ಇರ್ತಕ್ಕಂತ ಪಕ್ಷಿ ಅಂತ.
ಅಲ್ಲಿ ನಾವು ಜೀವ ಪರಮಾತ್ಮ ಅಂತ ಹೇಳಿದ್ದೇವಲ್ಲ, ಆದ್ರೆ ಅದನ್ನ ಇವ್ರು ಒಪ್ಪುದಿಲ್ಲ. ಇಲ್ಲಿ ಅಂತಃಕರಣ ಜೀವ ಅಂತ ಹೇಳ್ರಂತಾರೆ ಇವ್ರು. ಅದಕ್ಕೆ ಬೇರೆ ರೀತಿ ವ್ಯಾಖ್ಯಾನ ಕೊಡಕತ್ತಾರೆ ಈಗ ಇವರು. ಹೌದು. ಹಾ, ಅಲ್ಲಿ ಅದು ತಿನ್ನದೇ ನೋಡ್ತಾ ಇದೆ ಅಂತ ಹೇಳಿ ಅಂದಿದ್ದದು ಜ್ಞಾನು ಅಂತಂದ್ರೆ ಏನಿಲ್ಲಿ ಆ ಯಾವುದು ಕ್ಷೇತ್ರಜ್ಞ ಅಂತ. ಜ್ಞ ಅಂತಂದ್ರೆ ಕ್ಷೇತ್ರಜ್ಞ ಅಂತ ಅರ್ಥ ಅಲ್ಲಿ. ಅದಕ್ಕೆ ಹೇಳಿದ್ರು ಇತಿ ವಚನಾತ್, ಹೀಗೆ ಒಂದು ಶ್ರುತಿ ಎನ್ನುವಂತಹದ್ದು ಇರುವುದರಿಂದ ತತ್ವಮಸಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ದಿ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಶ್ಚ. ಇಲ್ಲಿ ತತ್ವಮಸಿ ನೀನೇ ಪರಮಾತ್ಮ ಅದಿ ಅಂತ ಚಾಂದೋಗ್ಯೋಪನಿಷತ್ತು ನಮಗೆ ಬೋಧ ಮಾಡ್ತದೆ. ತತ್ ತ್ವಂ ಅಸಿ, ತತ್ ಅಂದ್ರೆ ಯಾವುದು? ಆ ಪರಬ್ರಹ್ಮ. ತ್ವಂ ಅಂದ್ರೆ ಜೀವಾತ್ಮನಾಗಿರ್ತಕ್ಕಂಥ ನೀನು. ಅಸಿ ಅಂದ್ರೆ ಆಗಿದ್ದೀಯಾ ಅಂತ. ನೀನು ಬ್ರಹ್ಮವೇ ಆಗಿದ್ದೀಯಾ ಅಂತ ಜೀವನನ ಕುರಿತಲ್ಲಿ ಉಪದೇಶ ಮಾಡಿದಾರಲ್ಲಿ. ಆಮೇಲೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ದಿ, ಭಗವಂತ ಏನ್ ಹೇಳ್ತಾನ? ಶರೀರವನ್ನ ಅರಿತಕ್ಕಂತ ಯಾವ ಕ್ಷೇತ್ರಜ್ಞ ಅದಾನಲ್ಲ, ಆ ಕ್ಷೇತ್ರಜ್ಞನ ನನ್ನನ್ನಾಗಿ ತಿಳ್ಕೋ ಅಂತ ಹೇಳಿದ. ಇಲ್ಲಿ ಕ್ಷೇತ್ರಜ್ಞ ಅಂದ್ರೆ ಬೇರೆ ಅಲ್ಲ, ಪರಮಾತ್ಮ ಅಂದ್ರೆ ಬೇರೆ ಅಲ್ಲ. ಪರಮಾತ್ಮನಿಗೆ ಕ್ಷೇತ್ರಜ್ಞ ಅಂತ ಕರ್ಕೊಂಡು ಬಂದಾರೆ. ಯಾಕಂದ್ರೆ ಆ ಕ್ಷೇತ್ರಜ್ಞನೇ ನಾನು ಅಂತ ಭಗವಂತ ಹೇಳ್ತಾನಂದ ಬಳಕ ಇಲ್ಲಿ ಆ ಕ್ಷೇತ್ರಜ್ಞ ಅಂದ್ರೆ ನಾವು ಪರಮಾತ್ಮ ಅಂತಾನೆ ಅರ್ಥ ಮಾಡಬೇಕು ಅಂತ ಹಿಂಗ ಒಂದು ಸ್ಮೃತಿ ಅಂದ್ರೆ ಭಗವದ್ಗೀತಾ ಇದು ಸ್ಮೃತಿ, ಇದು ಅದು ತತ್ವಮಸಿ ಅನ್ನುವಂಥದ್ದು ಶ್ರುತಿ. ಹಿಂಗ ಶ್ರುತಿ ಸ್ಮೃತಿಗಳು ನಮಗ ಉಪದೇಶವನ್ನ ಮಾಡುವಂತವುಗಳಾಗಿದ್ದಾವೆ ಅಂತ. ತಾವತಾ ಚ ವಿದ್ಯೋಪಸಂಹಾರ ದರ್ಶನಂ ಏವಮೇವ ಅವಕಲ್ಪತೆ. ಮತ್ತು ಅಲ್ಲಿ ವಿದ್ಯದ ಒಂದು ಉಪಸಂಹಾರ ಅನ್ನುವಂತಹದ್ದನ್ನ ಕಲ್ಪಿಸಿರ್ತಕ್ಕಂಥದ್ದು ನಮಗ ಕಂಡು ಬರ್ತೈತಂತಲ್ಲಿ. ಈಗ ಅಲ್ಲಿ ಹಿಂದ ಶ್ರುತಿಯೊಳಗ ತತ್ವಮಸಿ ಅಂತ ಉಪದೇಶ ಮಾಡಿದ್ರು, ಮತ್ತು ಕ್ಷೇತ್ರಜ್ಞನ ನನ್ನನ್ನಾಗಿ ತಿಳ್ಕೊ ಅಂತ ಹೇಳಿ ಭಗವಂತನು ಕೂಡ ಉಪದೇಶ ಮಾಡಿದ. ಇಲ್ಲಿ ಆ ಸತ್ವ ಮತ್ತು ಕ್ಷೇತ್ರಜ್ಞ ಅಂತ ಅದಾರಲ್ಲ, ಅವನನ್ನ ಯಾರು ತಿಳ್ಕೊಳ್ತಾ ಇದ್ದಾರೆಯೋ, ತಾವತಾಚ ವಿದ್ಯಾ ಉಪಸಂಹಾರ ದರ್ಶನಂ ಏವಮೇವ ಅವಕಲ್ಪತೆ ತಾವೇತೌ ಸತ್ವಕ್ಷೇತ್ರಜ್ಞೌ ನ ವಾ ಏವಂ ವಿಧಿ ಕ್ಷೇತ್ರ ಕಿಂಚನ ರಜ ಅಧ್ವಂಸತೆ ಅಂತ ಇಲ್ಲಿ ಒಂದು ಶ್ರುತಿ, ಮತ್ತೆ ಒಂದು ಶ್ರುತಿ ಹೇಳ್ತದೆ. ತಾವೇತೌ ಅಂತ ಹೇಳಿದ್ರಿ ಇಲ್ಲಿ. ಯಾವುದು? ಒಂದು ಸತ್ವ, ಒಂದು ಕ್ಷೇತ್ರಜ್ಞ, ಇವರಿಬ್ಬರನ್ನು ಅಂತ. ನ ಹ ವಾ ಏವಂ ವಿಧಿ ಕಿಂಚನ ರಜ ಅಧ್ವಂಸತೆ. ಇಲ್ಲಿ ಕ್ಷೇತ್ರಜ್ಞ ಮತ್ತು ಯಾವ ಸತ್ವ, ಈ ಸತ್ವ ಏನ ಕ್ಷೇತ್ರ ಇವರಿಬ್ರು ಅದಾರಲ್ರಿ, ಹಿಂಗ್ ಯಾವ ತಿಳ್ಕೊಳ್ತಾ ಇದ್ದಾನೋ ಅವನಿಗೆ ಯಾವುದೇ ಒಂದು ರಜಸ್ ಅನ್ನುವಂತಹದ್ದು ಅವನಿಗೆ ಸ್ಪರ್ಶ ಆಗುದಿಲ್ಲ ಅಂತ. ಅಧ್ವಂಸತೆ ಅಂತ ಬರ್ತದೆ ಇದ್ರಾಗ. ತಾವೇತವು ಸತ್ವ ಕ್ಷೇತ್ರಜ್ಞವು. ಇಲ್ಲಿ ಸತ್ವ ಅಂತಂದ್ರೆ ಅಂತಃಕರಣ, ಕ್ಷೇತ್ರಜ್ಞ ಅಂದ್ರೆ ಇಲ್ಲಿ ಜೀವ. ಇವೆರಡನ್ನು ಏವಂ ವಿಧಿ ಹೀಗೆ ಯಾರು ಅರಿತಾ ಇದ್ದಾರೆಯೋ ಕಿಂಚನ ರಜ ಅಧ್ವಂಸತೆ, ಅವರಲ್ಲಿ ಸ್ವಲ್ಪ ಕೂಡ ಈ ರಜಸ್ ಅನ್ನುವಂತಹದ್ದು ಅದು ಮುಟ್ಟುವುದಿಲ್ಲ ಅಂತ, ಅಂದ್ರೆ ಅಂಟಿಕೊಳ್ಳುವುದಿಲ್ಲ ಅಂತ. ಇಲ್ಲಿ ಬ್ರಹ್ಮವಿದ್ಯೆಯನ್ನ ಈ ಪ್ರಕಾರವಾಗಿ ಉಪಸಂಹಾರ ಮಾಡಿರುವಂತಹದ್ದು ಇಲ್ಲಿ ಹಿಂಗ್ ಮಾಡಿದ್ರೆ ಅದು ನಮಗ್ ಹೊಂತೈತಿ ಅಂತ ಹೇಳ್ತಾರ ಅವರು. ಈ ರೀತಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗ್ ಹೊಂತೈತಿ ಅಂತ ಹೇಳಿದ್ರು ಅವರು. ತಾವತಾ ವಿದ್ಯೋಪಸಂಹಾರ ದರ್ಶನಂ, ನಮ್ಗೆ ವಿದ್ಯೆ ಉಪಸಂಹಾರದ ಒಂದು ದರ್ಶನ ಅನ್ನುವಂತಹದ್ದು ಕೂಡ ನಾವು ಈ ಶ್ರುತಿಗಳನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಾಗ, ಅಂದ್ರೆ ಸತ್ವ ಅಂದ್ರೆ ಇಲ್ಲಿ ಅಂತಃಕರಣ, ಕ್ಷೇತ್ರಜ್ಞ ಅಂದ್ರೆ ಇಲ್ಲಿ ಜೀವ ಅಂತ, ಈ ರೀತಿಯಾಗಿ ನಾವು ಅರ್ಥೈಸಿಕೊಂಡಾಗ ಮಾತ್ರ ಇಲ್ಲಿ ಆ ಒಂದು ಉಪಸಂಹಾರ, ವಿದ್ಯೆಯನ್ನು ಉಪಸಂಹಾರ ಮಾಡಿರ್ತಕ್ಕಂಥದ್ದು ನಮಗ ಈಗ ಹೊಂದಗಡೆ ಆಗ್ತದ ಅಂತ ಹೇಳಿ ಇಲ್ಲಿ ಅವರ ಅಭಿಪ್ರಾಯವನ್ನ ಹೇಳ್ಕೊಂಡು ಬಂದ್ರು. ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನ ಈ ಒಂದು ಭಾಷ್ಯದಲ್ಲಿ ಆಚಾರ್ಯರು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಕಥಂ ಪುನಃ ಅಸ್ಮಿನ್ ಪಕ್ಷೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ಯತ್ತಿ ಸತ್ವಂ.
ಹ್ಮ್ ಇಲ್ಲಿ ಮತ್ತೆ ಒಂದು ಆಕ್ಷೇಪ, ಒಂದು ಪ್ರಶ್ನೆ ಅನ್ನುವಂತಹದ್ದು ಬರ್ತದೆ. ಹ್ಮ್ ಇಲ್ಲಿ ಆಕ್ಷೇಪ ಏನು ಅಂತಂದ್ರೆ, ಹ್ಮ್ ಕಥಂ ಪುನಃ ಅಸ್ಮಿನ್ ಪಕ್ಷೆ ಅಂದ್ರೆ ಈ ಪಕ್ಷದಲ್ಲಿ ಅಂತ. ಹ್ಮ್ ಅಸ್ಮಿನ್ ಪಕ್ಷ ಅಂದ್ರೆ ಈ ಪಕ್ಷದಲ್ಲಿ ಹ್ಮ್ ತಯೋಃ ಅನ್ಯಃ ಪಿಪ್ಪಲಂ ಸ್ವಾದತ್ತೀತಿ. ಹ್ಮ್ ತಯೋಃ ಅಂದ್ರೆ ಅವೆರಡರಲ್ಲಿ ಅಂತ. ಹ್ಮ್ ಅನ್ಯಃ ಅಂತಂದ್ರೆ ಮತ್ತೊಂದು ಪಿಪ್ಪಲಂ. ಹ್ಮ್ ಪಿಪ್ಪಲ ಅಂದ್ರೆ ಪಿಪ್ಪಲ ಅನ್ನುವಂತ ಒಂದು ಹಣ್ಣು ಅನ್ನೋದನ್ನ ಹ್ಮ್ ಸ್ವಾದತ್ತಿ ಹ್ಮ್ ಅಂದ್ರೆ ತಿಂತದ ಅಂತದು. ಕರೆಕ್ಟ್. ಆ ಸಿಹಿಯಾಗಿರ್ತಕ್ಕಂಥ ಹಣ್ಣನ್ನ ಹ್ಮ್ ಒಂದು ಪಕ್ಷಿ ಅನ್ನುವಂಥದ್ದು ತಿಂತದ ಅಂತ ಹೇಳಿ ಹ್ಮ್ ಇತಿ ಸತ್ವಂ, ಇದು ಹ್ಮ್. ಸತ್ವ ಅಂತ ಹ್ಮ್ ಹೇಳಿ ಈ ರೀತಿ ಒಂದು ಪೈಂಗಲೋಪನಿಷತ್ತಿನ ಹ್ಮ್ ಮಂತ್ರವನ್ನ ತಗೊಂಡು ಅಲ್ಲಿ ಹೇಳಿದ್ರು ಅವರು. ಹ್ಮ್ ಇತಿ ಅಚೇತನೆ ಸತ್ವೇ ಭೋಕ್ತೃತ್ವ ವಚನತ್ವಂ. ಹ್ಮ್ ಇಲ್ಲಿ ಸತ್ವ ಅಂದ್ರೆ ಅಂತಃಕರಣ. ಹ್ಮ್ ಅಂತಃಕರಣ ಅನ್ನುವಂಥದ್ದು ಚೇತನವೋ ಜಡವೋ? ಹ್ಮ್ ಈ ಪ್ರಶ್ನೆ ಬಂದಾಗ ನಾವೇನಂತೀವದು? ಅದು ಅಚೇತನ ಅಂತ. ಕರೆಕ್ಟ್. ಅಂತಃಕರಣ ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಚಿತ್ತ ಆಗ್ಲಿ, ಅಹಂಕಾರ ಆಗ್ಲಿ, ಅಚ್ಚಾ. ಇವಕ್ಕ ಅಂತಃಕರಣ ಅಂತ ಕರೀತಾರೆ ಇವಾಗ. ಹ್ಮ್ ಅಂತ ಅಂದ್ರೆ ನಮ್ಮ ಶರೀರದೊಳಗೆ ಇದ್ದುಕೊಂಡು ಅರಿಲಿಕ್ಕೆ ಸಾಧನವಾಗಿರ್ತಕ್ಕಂಥ ಹೌದು. ಅಂತಃಕರಣ ಅಂದ್ರೆ ಸಾಧನ ಅಂತ. ಹೌದು. ಹ್ಮ್ ಈಗ ನಾವು ಮನಸ್ಸಿನಿಂದ ಸುಖ ದುಃಖಗಳನ್ನು ಅರಿತೀವಿ. ಹ್ಮ್ ಬುದ್ಧಿ ನಿಶ್ಚಯಾತ್ಮಕವಾಗಿರ್ತಕ್ಕಂಥದ್ದು ಬುದ್ಧಿ ಅಂತ ಹೇಳಿಸಿಕೊಳ್ಳುತ್ತದೆ. ಹೌದು. ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತು ಅಂತ ಹೇಳ್ತಾನಲ್ಲಿ. ಹೌದು. ಯಾವುದಾದ್ರೂ ಒಂದು ಸಮಸ್ಯೆ ಬಗೆಹರಿದಾಗ, ಓ ನನ್ನ ಬುದ್ಧಿ ಇಲ್ಲಿ ಒಳ್ಳೆ ಕೆಲಸ ಮಾಡ್ತು ಅಂತ ಹೇಳ್ತಾನಲ್ಲಿ. ಕರೆಕ್ಟ್. ಅಂದ್ರೆ ಇಲ್ಲಿ ಬುದ್ಧಿ ಅರಿಲಿಕ್ಕೆ ಸಾಧನ ಅಂತಿದು. ಹ್ಮ್ ಅದಕ್ಕೆ ಇಲ್ಲಿ ಅಂತಃಕರಣ ಅಂತ. ಹ್ಮ್ ಅದನ್ನ ಅಂತಃಕರಣ ಅನ್ನುವಂಥದ್ದೇನದಿದು ವಾಸ್ತವಿಕವಾಗಿದು ಜಡ ಅದಂತ. ಹ್ಮ್ ಜಡವಾಗಿರ್ತಕ್ಕಂಥ ಈ ಸತ್ವಕ್ಕೆ ನೀವು ಹ್ಮ್ ಇಲ್ಲಿ ಭೋಕ್ತೃತ್ವ ವಚನಂ. ಹ್ಮ್ ಭೋಕ್ತೃತ್ವ ಅಂತಂದ್ರೆ ಅದು ಅನುಭೋಗ ಮಾಡುವಂತಹದ್ದು, ಕರ್ಮಫಲವನ್ನ ಭೋಗಿಸ್ತಕ್ಕಂಥದ್ದು. ಹ್ಮ್ ಇತಿ ಅಂದ್ರೆ ಏನು? ಅದು ಭೋಗಿಸ್ತದ ಅನ್ನುವಂತಹದ್ದು ನೀವು ಹೇಳ್ತಿರಲ್ಲ, ಹ್ಮ್ ಇದು ಹೇಗೆ ಅಂತ ಇಲ್ಲಿ ಪ್ರಶ್ನೆ. ಹ್ಮ್ ಇಲ್ಲೇನು ಆಕ್ಷೇಪ ಮಾಡ್ತಾನ ಅಂತಂದ್ರೆ, ಹ್ಮ್ ನೀವು ಹೇಳಿದ ಪ್ರಕಾರ ಹ್ಮ್ ಸತ್ವ ಅಂದ್ರೆ ಅಂತಃಕರಣ, ಹ್ಮ್ ಜ್ಞ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಜೀವ. ಹೌದು. ಇಲ್ಲಿ ಅಂತಃಕರಣ ಮತ್ತು ಜೀವನನ್ನೇ ಇಟ್ಕೊಂಡಾರ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಹ್ಮ್ ಜಡವಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಭೋಕ್ತೃತ್ವ ನೀವು ಹೇಗೆ ಹೇಳ್ತೀರಿ? ಹ್ಮ್ ಕರ್ಮಫಲ ಅನುಭವಿಸ್ಬೇಕಂದ್ರೆ ಅಲ್ಲಿ ಚೈತನ್ಯ ಇರ್ಬೇಕಲ್ಲ. ಹೌದು. ಆದ್ರೆ ನೀವು ಅಂತಃಕರಣ ನೋಡಿದ್ರೆ ಅದು ಜಡ ಅದ. ಹ್ಮ್ ಜಡವಾಗಿರ್ತಕ್ಕಂಥ ಅಂತಃಕರಣ ಅದು ಹೆಂಗ ಭೋಕ್ತೃ ಆಗ್ತೈತೆ? ಅದು ಹ್ಮ್ ಭೋಕ್ತೃ ಆಗುದಿಲ್ವಲ್ಲ. ಹೌದು. ಯಾಕಂದ್ರೆ ಚೈತನ್ಯ ಪುರುಷನೇ ಅಲ್ಲಿ ಭೋಕ್ತೃ ಆಗ್ತಾನ. ಹ್ಮ್ ಜೀವ ಚೇತನದನ ಅವನಲ್ಲಿ ಭೋಕ್ತೃತ್ವ ಹೊಂತದ. ಹೌದು. ಆದ್ರೆ ಇಲ್ಲಿ ಅಂತಃಕರಣ ಜಡವಾಗಿರುವುದರಿಂದ ಅದನ್ನ ನಾವು ಸತ್ವ ಅಂತ ಅಂದುಕೊಂಡಾಗ ಹ್ಮ್ ಆ ಸತ್ವಕ್ಕೆ ಭೋಕ್ತೃತ್ವ ಅನ್ನುವಂತಹದ್ದನ್ನ ಹ್ಮ್ ಹೇಳಿರುವುದು ಇದು ಹೊಂದುಗಡೆ ಆಗೋದಿಲ್ವಲ್ಲ ಅಂತ ಇಷ್ಟು ಆಕ್ಷೇಪರೆ. ಹಾ. ನೇಯಂ ಶ್ರುತಿ ಅಚೇತನಸ್ಯ ಸತ್ವಸ್ಯ ಭೋಕ್ತೃತ್ವಂ ವಕ್ಷ್ಯಾಮಿತಿ ಪ್ರವೃತ್ತ. ಹ್ಮ್ ಅದಕ್ಕೆ ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹ್ಮ್ ನ ಇಯಂ ಶ್ರುತಿ. ಹ್ಮ್ ಇಯಂ ಅಂದ್ರೆ ಈ ಶ್ರುತಿ ಅಂತ. ಹ್ಮ್ ಅಚೇತನಸ್ಯ ಸತ್ವಸ್ಯ, ಹ್ಮ್ ಯಾವುದು ಅಚೇತನವಾಗಿದೆಯೋ ಹ್ಮ್ ಅಂದ್ರೆ ಜಡವಾಗಿದೆಯೋ ಅಂತ. ಹ್ಮ್ ಜಡವಾಗಿರ್ತಕ್ಕಂಥ ಯಾವ ಸತ್ವ ಅನ್ನುವಂತಹದ್ದೈತಲ್ಲ, ಹ್ಮ್ ಭೋಕ್ತೃತ್ವಂ ವಕ್ಷ್ಯಾಮಿ ಹ್ಮ್ ಅಂದ್ರೆ ಅದಕ್ಕೆ ಭೋಕ್ತೃತ್ವವನ್ನ ಹೇಳ್ತೀನಿ ಅಂತ ಹೇಳಿ ಹ್ಮ್ ಇತಿ ನಹಿ ಪ್ರವೃತ್ತ ಅಂತ. ಹ್ಮ್ ಇದು ಹೊರಟಿಲ್ಲ ಅಂತ. ಹ್ಮ್ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೌದು. ಅಚೇತನವಾಗಿರ್ತಕ್ಕಂಥ ಯಾವ ಸತ್ವ ಅಂತಃಕರಣ ಅನ್ನುವಂತಹದ್ದಿದೆಯೋ ಹ್ಮ್ ಅದಕ್ಕೆ ಭೋಕ್ತೃತ್ವವನ್ನು ಹೇಳಬೇಕು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೊರಟಿಲ್ಲ ಅಂತ ಹ್ಮ್ ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದಾರೆ. ಕಿಂ ತರ್ಹಿ, ಹ್ಮ್ ಮತ್ತು ಹಾಗಾದರೆ ಮತ್ತೆ ಇಲ್ಲಿ ಚೇತನಸ್ಯ ಕ್ಷೇತ್ರಜ್ಞಸ್ಯ ಅಭೋಕ್ತೃತ್ವಂ ಬ್ರಹ್ಮ ಸ್ವಭಾವತಾಂ ಚ ವಕ್ಷ್ಯಾಮಿ ಇತಿ. ಹ್ಮ್ ಇಲ್ಲಿ ಚೇತನವಾಗಿರ್ತಕ್ಕಂಥ ಯಾವ ಕ್ಷೇತ್ರಜ್ಞದಾನಲ್ಲ, ಹೌದು. ಅವನು ಚೇತನದಾನ ಕ್ಷೇತ್ರಜ್ಞ. ಹ್ಮ್ ಅವ ಹೆಂಗದಾನ? ಅಭೋಕ್ತೃತ್ವಂ, ಹ್ಮ್ ವಾಸ್ತವಿಕವಾಗಿ ಅವನು ಕರ್ಮದ ಫಲವನ್ನ ಭೋಗಿಸಲಾರ. ಹ್ಮ್ ಮತ್ತು ಅವನು ಬ್ರಹ್ಮ ಸ್ವಭಾವತಾಂ, ಹ್ಮ್ ಅವನು ಬ್ರಹ್ಮನ ಸ್ವಭಾವವುಳ್ಳವನಾಗಿದ್ದಾನೆ ಹ್ಮ್ ಅಂತ ಇದನ್ನ ವಕ್ಷ್ಯಾಮಿ
ಅಂದ್ರೆ ಇದನ್ನ ಹೇಳ್ತಾ ಇದ್ದೀನಿ ಅಂತ. ಹಾ, ಏನ್ ಎಲ್ಲಿ ಬಂತ್ರಿ ಇದು? ಕಿಂ ತರ್ಹಿ ಚೇತನಸ್ಯ ಕ್ಷೇತ್ರಜ್ಞಸ್ಯ ಅಭೋಕ್ತೃತ್ವಂ ಬ್ರಹ್ಮ ಸ್ವಭಾವತಾಂಚ ವಕ್ಷಾಮಿ ಇತಿ. ಅಂದ್ರೆ ಇಲ್ಲಿ ಚೇತನವಾಗಿರ್ತಕ್ಕಂಥ ಕ್ಷೇತ್ರಜ್ಞನಿಗೆ ಅಭೋಕ್ತೃತ್ವವನ್ನ ಮತ್ತು ಬ್ರಹ್ಮ ಸ್ವಭಾವವನ್ನ ಇಲ್ಲಿ ಹೇಳ್ತೀನಿ ಅಂತ ಹೇಳಿ ಈ ಶ್ರುತಿ ಎನ್ನುವಂತಹದ್ದು ಹೊರಟದ ಅಂತ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರಿ. ಈಗ ಅಂದ್ರೆ ಆ ವ್ಯಾಖ್ಯಾನಕಾರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ತದರ್ಥಂ ಸುಖಾದಿ ವಿಕ್ರಿಯಾವತಿ ಸತ್ವೇ ಭೋಕ್ತೃತ್ವಂ ಅಧ್ಯಾರೋಪಯತಿ. ತದರ್ಥಂ ಅಂದ್ರೆ ಅದರ ಸಲುವಾಗಿ ಅಂತ. ಅಂದ್ರೆ ಪೂರ್ವದಲ್ಲಿ ಹೇಳ್ಕೊಂಬಂದ್ರಲ್ಲ, ಇಲ್ಲಿ ಕ್ಷೇತ್ರಜ್ಞನಿಗೆ ನಾವು ಅಭೋಕ್ತೃತ್ವವನ್ನ ಮತ್ತು ಬ್ರಹ್ಮ ಸ್ವಭಾವವನ್ನ ನಾ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹೊರಟದ ಅಂತ. ಚೇತನವಾಗಿರ್ತಕ್ಕಂಥ ಕ್ಷೇತ್ರಜ್ಞನಿಗೆ ಅವನು ಅಭೋಕ್ತದಾನ ಮತ್ತು ಬ್ರಹ್ಮಸ್ವರೂಪದಾನ, ಬ್ರಹ್ಮ ಸ್ವಭಾವ ಉಳ್ಳವದಾನ ಅಂತ ಹೇಳಿ ಹೇಳಿಕ್ಕೆ ಹೊರಟೈತೆ ಅಂತ ಶ್ರುತಿ ಎನ್ನುವಂತಹದ್ದು. ತದರ್ಥಂ ಸುಖಾದಿ ವಿಕ್ರಿಯಾವತಿ ಸತ್ವೇ ಭೋಕ್ತೃತ್ವಂ ಅಧ್ಯಾರೋಪಯತಿ. ತದರ್ಥಂ ಅಂದ್ರೆ ಅದರ ಸಲುವಾಗಿ. ಸುಖಾದಿ ವಿಕ್ರಿಯಾವತಿ, ಈ ಸುಖಾದಿ ಅನ್ನೋ ವಿಕಾರಗಳದಾವಲ್ರಿ, ವಿಕ್ರಿಯಾವತಿ ಅಂದ್ರೆ ವಿಕಾರಗಳು ಅಂತ. ಸುಖ ದುಃಖ ಮೊದಲಾಗಿರ್ತಕ್ಕಂಥ ಯಾವ ವಿಕಾರಗಳದಾವಲ್ಲ, ಸತ್ವೇ ಭೋಕ್ತೃತ್ವಂ ಅಧ್ಯಾರೋಪಯತಿ. ಅಂದ್ರೆ ಆ ಸುಖಾದಿ ವಿಕಾರವುಳ್ಳಂತ ಯಾವ ಸತ್ವದೊಳಗ ಭೋಕ್ತೃತ್ವ ಅನ್ನುವಂತಹದ್ದನ್ನ ಇಲ್ಲಿ ಅಧ್ಯಾರೋಪ ಮಾಡಿರ್ತಾರ ಅಂತ. ಅಧ್ಯಾರೋಪಯಪಿ ಅಂತ ಐತಲ್ರಲ್ಲಿ. ಆ ಸತ್ವದೊಳಗ ಸತ್ವ ಹೇಗಿದೆ, ಅದು ಸುಖಾದಿ ವಿಕಾರ ಉಳ್ಳದ್ದು. ಅದ್ರೊಳಗ ನಿಜವಾಗಿಯೂ ಭೋಕ್ತೃತ್ವ ಅನ್ನುವಂತಹದ್ದಿಲ್ಲ, ಆದ್ರೂ ಅಲ್ಲಿ ಭೋಕ್ತೃತ್ವ ಅನ್ನುವಂತಹದ್ದನ್ನ ಅಧ್ಯಾರೋಪ ಮಾಡಿದಾರ ಅಂತ. ಅಧ್ಯಾರೋಪ ಅಂತಂದ್ರೆ ಇಲ್ಲದೇ ಇರತಕ್ಕಂತ ಧರ್ಮಗಳನ್ನ ಅದಾವು ಅಂತ ಆರೋಪ ಮಾಡೋದು ಅಂತ. ಇದಕ್ಕೆ ಅಧ್ಯಾರೋಪ ಅಂತ ಕರೀತಾರೆ ಇಲ್ಲಿ. ಇದಂ ಹಿ ಕರ್ತೃತ್ವ ಭೋಕ್ತೃತ್ವಂ ಚ ಸತ್ವ ಕ್ಷೇತ್ರಜ್ಞಯೋಃ ಇತರೇತರ ಸ್ವಭಾವ ಅವಿವೇಕಕೃತಂ ಕಲ್ಪ್ಯತೆ. ಇದಂ ಹಿ ಕರ್ತೃತ್ವ ಭೋಕ್ತೃತ್ವಂ, ಇಲ್ಲಿ ಹೇಳಿರ್ತಕ್ಕಂಥ ಒಂದು ಕರ್ತೃತ್ವ ಆಗಲಿ ಭೋಕ್ತೃತ್ವ ಆಗಲಿ ಇದು ಸತ್ವ ಕ್ಷೇತ್ರಜ್ಞಯೋಹೋ, ಇಲ್ಲಿ ಸತ್ವ ಮತ್ತು ಕ್ಷೇತ್ರಜ್ಞರ ಒಂದು ಇತರೇತರ ಸ್ವಭಾವ ಅವಿವೇಕಕೃತಂ ಕಲ್ಪ್ಯತೆ ಅಂತ. ಇಲ್ಲಿ ಸತ್ವ ಮತ್ತು ಕ್ಷೇತ್ರಜ್ಞ ನಾವು ಅಂತಃಕರಣ ಅಥವಾ ಜೀವ ಅಂತ ನಾವು ಇಟ್ಕೊಂಡ್ರು ಕೂಡ ಇತರೇತರ ಸ್ವಭಾವ ಅವಿವೇಕಕೃತಂ, ಇಲ್ಲಿ ಪರಸ್ಪರ ಆ ಸತ್ವ ಕ್ಷೇತ್ರಜ್ಞರ ಒಂದು ಸ್ವಭಾವ ಅನ್ನುವಂತಹದ್ದು ಏನದಲ್ರಿ, ಅದನ್ನ ನಾವು ವಿಂಗಡಿಸಿ ತಿಳ್ಕೊಳ್ಬೇಕು. ಅದನ್ನ ವಿಂಗಡಿಸಿ ವಿವೇಕಕೃತ ಅವಿವೇಕಕೃತ ಕಲ್ಪ್ಯತೆ ಅಂತ ಹೇಳ್ತಾರ. ಅವಿವೇಕ ಅಂತಂದ್ರೆ ಏನು, ಅವು ಒಂದು ಮತ್ತೊಂದರ ಸ್ವಭಾವವನ್ನ ವಿಚಾರಿಸದೆ, ಅವಿವೇಕರಂತಂದ್ರೆ ಏನು, ಇಲ್ಲಿ ವಿಚಾರ ಮಾಡ್ಲಾರ್ದೆ ಅಂತ. ನಾವು ವಿಚಾರ ಮಾಡ್ಬೇಕ್ರಿ ಇವಾಗ. ಸತ್ವ ಮತ್ತು ಕ್ಷೇತ್ರಜ್ಞರ ಪರಸ್ಪರ ಒಂದು ಸ್ವಭಾವ ಅನ್ನುವಂತಹದ್ದನ್ನ ನಾವು ವಿಂಗಡಿಸಿ ತಿಳ್ಕೊಳ್ಳಾರದೆ ಅದು ನಮಗ ಕಲ್ಪ್ಯತೆ ಅಂದ್ರೆ ಅದು ಕಲ್ಪಿತವಾಗಿರ್ತದ ಅಂತ. ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಅನ್ನುವಂತಹದ್ದು ಇದು ಕಲ್ಪಿತವಾಗಿ ಐತಿ. ಇದು ಎಲ್ಲಿ ಸತ್ವ ಕ್ಷೇತ್ರಜ್ಞರ ಒಂದು ಪರಸ್ಪರ ಒಂದು ಸ್ವಭಾವವನ್ನು ನಾವು ವಿಂಗಡಿಸಿ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳದೇ ಇರುವುದರಿಂದ ಇಲ್ಲಿ ಆ ಕರ್ತೃತ್ವ ಭೋಕ್ತೃತ್ವ ಅನ್ನುವಂತಹದ್ದು ಇಲ್ಲಿ ಕಲ್ಪಿತವಾಗಿ ತೋರ್ತದ ಅಂತ ಹೇಳಿದ್ರು. ಏ ಪರಮಾತ್ಮತಸ್ತು ನ ಅನ್ಯತರಸ್ಯಾಪಿ ಸಂಭವತಿ. ಮತ್ತ ಇದು ಇದು ಅನ್ನುವಂಥದ್ದು ಇಲ್ಲಿ ಹೊಂದುದಿಲ್ಲ ಅಂತ ಹೇಳ್ತಾ ಇದ್ರು. ನಿಜವಾಗಿ ಅದನ್ನ ವಿಚಾರ ಮಾಡಿ ನೋಡಿದ್ರ ಇವೆರಡರಲ್ಲಿ ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆ ಐತಿ ಏನು ಅಂತಂದ್ರೆ ಇಲ್ಲ. ಪರಮಾರ್ಥ ತಸ್ತು ಅಂತಂದ್ರೆ ಪಾರಮಾರ್ಥಿಕವಾಗಿ ಅಂತ. ಯಥಾರ್ಥವಾಗಿ ವಿಚಾರ ಮಾಡಿ ನೋಡಿದ್ರ ನ ಅನ್ಯತರಸ್ಯಾಪಿ ಸಂಭವತಿ, ಇವು ಒಂದರಲ್ಲಿ ಒಂದು ಹಿಂಗ ಪರಸ್ಪರವಾಗಿ
ಹೊಂದುವ ಹಾಗಿಲ್ಲ ಅಂತೀವು. ಇವೆರಡರಲ್ಲಿ ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾವೇನು ಅಂತಂದ್ರೆ ಆ ಹೊಂದು ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಚೇತನತ್ವ ಸತ್ವಸ್ಯ, ಸತ್ವ ಅಂದ್ರೆ ಅಂತಃಕರಣ. ಅಂತಃಕರಣ ಹೇಗಿದೆ? ಇದು ಅಚೇತನ ಆಗೈತಿ ಅಂತ. ಅಚೇತನ ಅಂದ್ರೆ ಜಡ ಅಂತ. ಅಂತಃಕರಣ ಜಡವಾಗಿರುವುದರಿಂದ ಅವಿಕ್ರಿಯತ್ವಾಚ ಕ್ಷೇತ್ರಜ್ಞಸ್ಯ, ಇಲ್ಲಿ ಕ್ಷೇತ್ರಜ್ಞ ಅವನು ವಿಕಾರರಹಿತನಾಗಿದ್ದಾನೆ. ಇಲ್ಲಿ ಸತ್ವ ಅಂದ್ರೆ ಅಂತಃಕರಣ ವಿಕಾರದಿಂದ ಕೂಡಿಕೊಂಡದ, ಕ್ಷೇತ್ರಜ್ಞ ಅವನು ಅವಿಕ್ರಿಯತ್ವಾಚ, ಅವಿಕ್ರಿಯ ಅಂದ್ರೆ ಏನು? ವಿಕಾರರಹಿತನಾಗಿದ್ದಾನೆ ಅಂತ. ಅವನಲ್ಲಿ ಯಾವುದೇ ಒಂದು ವಿಕಾರ ಅನ್ನುವಂತಹದ್ದು ಇಲ್ಲ. ಆ ಕ್ಷೇತ್ರಜ್ಞನಲ್ಲಿ ಯಾವುದೇ ವಿಕಾರಗಳು ಇಲ್ಲ ಅಂತ. ಆದ್ರೆ ಇಲ್ಲಿ ಸತ್ವ ಅಂತಂದ್ರೆ ಇಲ್ಲಿ ಯಾವ್ದಿದೆ? ಅಂತಃಕರಣ ಅಂತ. ಅದು ಅಂತಃಕರಣ ಅನ್ನುವಂಥದ್ದು ಅದು ಜಡ ಅದ ಅಂತ ಹೇಳ್ಕೊಂಡು ಬಂದ್ರು. ಅಚೇತನತ್ವ ಸತ್ವಸ್ಯ ಅವಿಕ್ರಿಯತ್ವಾಚ ಕ್ಷೇತ್ರಜ್ಞಸ್ಯ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಸ್ವಭಾವತ್ವಾಚ ಸತ್ವಸ್ಯ ಸುತರಾಮ್ನ ಸಂಭವತಿ. ನೋಡ್ರಿ, ಅವಿದ್ಯಾ ಅಂದ್ರೆ ಅಜ್ಞಾನ ಅಂತ. ಆ ಸತ್ವ ಅನ್ನುವಂತಹದ್ದು ಈ ಅವಿದ್ಯಾ ಮುಖಾಂತರವಾಗಿ ಬಂದಿರತಕ್ಕಂತ, ಪ್ರತ್ಯುಪಸ್ಥಾಪಿತ ಅಂದ್ರೆ ಪ್ರಾಪ್ತವಾಗಿರ್ತಕ್ಕಂತ ಅಂತ. ಅವಿದ್ಯೆಯಿಂದ ಪ್ರಾಪ್ತವಾಗಿರ್ತಕ್ಕಂತ ಸ್ವಭಾವತ್ವಾಚ, ಅದು ಸ್ವಭಾವದಿಂದ ಕೂಡ್ಕೊಂಡದ ಅಂತ. ಸತ್ವ ಅನ್ನುವಂತಹದ್ದು ಅವಿದ್ಯೆಯು ಅದರ ಮುಖಾಂತರವಾಗಿ ಬಂದಿರತಕ್ಕಂತ ಒಂದು ಸ್ವಭಾವ ಆಗಿರುವುದರಿಂದ ಸತ್ವಸ್ಯ ಸುತರಾಂ ನ ಸಂಭವತಿ. ಈ ಸತ್ವಕ್ಕದು ಸ್ವಲ್ಪ ಆದ್ರೂ ಹೊಂದಗಡೆ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಿದ್ಯಾ ಮೂಲಕವಾಗಿಯೇ ಇಲ್ಲಿ ಈ ಯಾವ ಒಂದು ಸತ್ವ ಅಂದ್ರೆ ಅಂತಃಕರಣ ಅನ್ನುವಂತಹದ್ದು ಅದು ಜಡವಾಗಿದೆ ಅಂತಲ್ಲಿ, ವಿಕಾರವುಳ್ಳದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಥಾಚ ಶ್ರುತಿ, ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಯತ್ರ ವಾ ಅನ್ಯದಿವ ಸ್ಯಾತ್ ತತ್ರ ಅನ್ಯತ್ ತತ್ರ ಅನ್ಯ ಅನ್ಯತ್ ಪಶ್ಯೇತ್. ನೋಡಿ, ಎಲ್ಲಿ ಇನ್ನೊಬ್ಬ ಅದಾನ ಅಂತಂದ್ರೆ ಒಬ್ಬವ ಇನ್ನೊಬ್ಬನ್ ನೋಡ್ತಾನೆ ಅಥವಾ ಒಬ್ಬ ಇನ್ನೊಂದನ್ನು ನೋಡ್ತಾನೆ ಅಂತ ಹೇಳಿ ಅಲ್ಲಿ ದ್ವೈತ ಇದ್ದಲ್ಲಿ ನಡೀತದೆ ಇವಾಗ್ರೆ. ಅದಕ್ಕಂತ ತತ್ರ ಅನ್ಯತ್ ಪಶ್ಯೇತ್, ಒಬ್ಬ ಮತ್ತೊಬ್ಬನ್ ನೋಡ್ಬೋದು ಅಂತ ಅಲ್ಲಿ. ಅಲ್ಲಿ ಎಲ್ಲಿ ಒಬ್ಬ ಇನ್ನೊಬ್ಬನ್ನ ನೋಡ್ಬೇಕು ಅಂತಂದ್ರೆ ಅಲ್ಲಿ ನಮಗೇನಿರ್ಬೇಕು ಅಂತಂದ್ರೆ ದ್ವೈತ ಇರಬೇಕು ಅಂತ. ಯತ್ರವಾ ಅನ್ಯದಿವ ಸ್ಯಾತ್ ಅಂದ್ರೆ ಅಲ್ಲಿ ಇನ್ನೊಂದು ಐತಿ, ತನಗಿಂತಲೂ ಇನ್ನೊಂದು ಐತಿ ಅಂತಂದಾಗ ಅಲ್ಲಿ ಅನ್ಯನಾಗಿರ್ತಕ್ಕಂಥ ಅನ್ಯವನ್ನು ನೋಡುತ್ತಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ್ದು. ಇತ್ಯಾದಿನ ಸ್ವಪ್ನ ದ್ರಷ್ಟು ಹಸ್ತ್ಯಾದಿವತ್ ಅವಿದ್ಯಾ ವಿಷಯೇವ ಕರ್ತೃತ್ವಾದಿ ವ್ಯವಹಾರಂ ದರ್ಶಯತಿ. ಇಲ್ಲಿ ಸ್ವಪ್ನ ದ್ರಷ್ಟು, ಈಗ ನಮಗ್ ಕನಸು ಅನ್ನುವಂತಹದ್ದು ಬಿದ್ದಿರ್ತದ್ರಲ್ಲಿ. ಆ ಕನಸಿನೊಳಗೆ ಏನಾಗ್ತದ ಅಂತಂದ್ರೆ ಅಲ್ಲಿ ಜೀವನಾಗಿರ್ತಕ್ಕಂಥವನು ಆ ಸ್ವಪ್ನ ದೃಷ್ಟ ಹಸ್ತ್ಯಾದಿವತ್, ಹಸ್ತಿ ಅಂತಂದ್ರೆ ಇಲ್ಲಿ ಆನೆ ಮೊದಲಾದವುಗಳು ಅಂತ. ಯಾಕಂದ್ರೆ ನಮಗ ಆನೆ ಕನಸಿನಾಗ ಆನೆ ಬಂದಿರ್ತದಲ್ರಿ ಇವಾಗ, ಆನೆ ಮೊದಲಾದವುಗಳು ನಾವು ನೋಡ್ತಾ ಇದ್ದೇವಲ್ರಿ. ಹಸ್ತ್ಯಾದಿವತ್ ಅವಿದ್ಯಾ ವಿಷಯೇವ, ಅವಿದ್ಯೆ ಇರುವಾಗಲೇ ಈ ಕರ್ತೃತ್ವಾದಿಗಳ ವ್ಯವಹಾರ ಅನ್ನುವಂತಹದ್ದು ನಮಗ್ ಕಾಣ್ತದ ಅಂತ. ಹೆಂಗಲ್ಲಿ ಸ್ವಪ್ನ ದೃಷ್ಟು ಅದಾನಲ್ಲಿ, ಆ ಸ್ವಪ್ನ ನೋಡ್ತಕ್ಕಂಥ ಒಬ್ಬ ಅದಾನಲ್ಲ ಒಳಗರಲ್ಲಿ, ಕನಸಿನಾಗ ಒಬ್ಬ ಕನಸು ನೋಡ ಒಬ್ಬ ಅದಾನಲ್ರಿ. ಈಗ ಅವನಿಗೆ ಅಲ್ಲಿ ಆನೆ ಮೊದಲಾದಗಳು ಕಾಣ್ತಾ ಇದ್ದಾವೆ. ಹಾಗೆ ಇಲ್ಲಿ ಈ ವ್ಯವಹಾರದೊಳಗ ನಾನು ಕರ್ತ ನಾನು ಭೋಕ್ತ ಅನ್ನುವಂತ ಈ ವ್ಯವಹಾರ ನಡಿಬೇಕಾಗಿತ್ತು ಅಂತಂದ್ರೆ ಇದು ಅವಿದ್ಯಾ ವಿಷಯದಲ್ಲಿ ನಡೀತಾವು ಅಂತ. ಅವಿದ್ಯಾ ಕಾಲದಲ್ಲಿನೇ ಈ ಕರ್ತೃತ್ವ ವ್ಯವಹಾರಗಳು ನಮಗ್ ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಯತ್ರ ತ್ವಸ್ಯ ಸರ್ವಾತ್ಮೈವಾಭೂ ತತ್ಕೇನಕಂ ಪಶ್ಯೇತ್. ಅದೇ ಬೃಹದಾರಣ್ಯಕೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಯತ್ರ ತು ಅಸ್ಯ ಸರ್ವಮಾತ್ಮೈವಭೂತ್,
ಹ್ಮ್ ಎಲ್ಲಿ ಯಾವನಿಗೆ ಎಲ್ಲವೂ ತಾನೇ ತನ್ನ ಆತ್ಮವೇ ಆಗಿರುವುದೋ, ಹ್ಮ್ ಯಾವನಿಗೆ ಇದೆಲ್ಲವೂ ತನ್ನ ಆತ್ಮವೇ ಆಗಿದೆ ಅಂತ ಯಾವ ತಿಳ್ಕೊಂಡಿದ್ದಾನೋ, ನನ್ನ ಇದೆಲ್ಲವೂ ನನ್ನ ಆತ್ಮವೇ ಅಂತಂದಾಗ ಹ್ಮ್ ತತ್ ಕೇನ ಕಂಪಸ್ಸೇತ್, ಹ್ಮ್ ಅಲ್ಲಿ ಯಾವುದರಿಂದ ಯಾರನ್ನು ನೋಡ್ತಾನಲ್ಲಿ? ಹ್ಮ್ ಯಾಕಂದ್ರೆ ನೋಡುವಂತಾದ ಒಂದು ಕಣ್ಣು ಬೇಕಾ? ನೋಡೋ ಒಬ್ಬ ಬೇಕು. ಹ್ಮ್ ನೋಡಿಸ್ಕೊಳ್ಳುವಂತಾದ್ದು ಒಂದು ಬೇಕು. ಹೌದು. ನೋಡಿಸ್ಕೊಳ್ಳುವಂತ ವಸ್ತು ಇರಬೇಕು. ಹ್ಮ್ ನೋಡ್ಲಿಕ್ಕೆ ಸಾಧನವಾಗಿರ್ತಕ್ಕಂಥ ಕಣ್ಣು ಇರಬೇಕು. ಹ್ಮ್ ಅದನ್ನ ನೋಡೋ ಒಬ್ಬ ಇರಬೇಕು. ಹೌದು. ಅಂದ್ರೆ ಅಲ್ಲಿ ನೋಡ್ತಾನಂತ ಹೇಳಕ್ ಬರ್ತದೆ. ಹ್ಮ್ ಮತ್ತೆ ಎಲ್ಲವೂ ತನ್ನ ಆತ್ಮವೇ ಆಗಿರುವಾಗ, ಹ್ಮ್ ಆತ್ಮ ಭಿನ್ನವಾಗಿ ಮತ್ತೊಂದು ಇಲ್ಲದೇ ಇದ್ದಾಗ ಹ್ಮ್ ಅಲ್ಲಿ ಯಾವುದರಿಂದ ಏನನ್ನು ನೋಡ್ತಾನವ ಹ್ಮ್ ಅಂತ ಹಿಂಗ ಶ್ರುತಿ ಎನ್ನುವಂತಾದ್ದು ಹೇಳ್ಕೊಂಡು ಬಂದದ್ದು. ಇತ್ಯಾದಿನಾಚ ಹ್ಮ್ ವಿವೇಕಿನಃ ಕರ್ತೃತ್ವಾದಿ ವ್ಯವಹಾರ ಅಭಾವಂ ದರ್ಶಯತಿ. ಹ್ಮ್ ಯಾವನು ವಿವೇಕಿ ಅದಾನ ಹೌದು. ಅವನಲ್ಲಿ ಕರ್ತೃತ್ವಾದಿ ವ್ಯವಹಾರಗಳು ಸಂಭವಿಸುವುದಿಲ್ಲ ಅಂತ. ಹ್ಮ್ ಯಾಕೆ ಸರ್ವೋ ನನ್ನ ಆತ್ಮರೂಪವೇ ಅಂತ ತಿಳ್ಕೊಂಡಿರ್ತಾನವ. ಹ್ಮ್ ಸರ್ವೋ ನನ್ನ ಆತ್ಮ, ಎಲ್ಲವೂ ನಾನೇ ಆಗಿದ್ದೇನೆ ಅಂತಂದಾಗ ಹ್ಮ್ ಅಂತಹ ವಿವೇಕಿಯಾಗಿರ್ತಕ್ಕಂಥ ಪುರುಷನಿಗೆ ಹ್ಮ್ ಅಲ್ಲಿ ಕರ್ತೃತ್ವಾದಿ ವ್ಯವಹಾರ ನಡೆಯಂಗಿಲ್ಲ ಅಂತಲ್ಲಿ. ಸರಿ. ಅಜ್ಞಾನ ಕಾಲದೊಳಗನ ಕರ್ತೃತ್ವಾದಿ ವ್ಯವಹಾರಗಳು ಅದಾವಂತ. ಇವಾಗ ಹ್ಮ್ ಸರಿ. ಎಲ್ಲ ಇವು ಅವಿದ್ಯಾ ಕಾಲದೊಳಗನ ಅವಿದ್ಯಾ ವಿಷಯಗಳಂತ ಹೇಳ್ತಾರ. ಕರ್ತೃತ್ವಾದಿ ವ್ಯವಹಾರಗಳು ನಮಗ ಹ್ಮ್ ಕಂಡು ಬರಬೇಕಾಗಿತ್ತು ಅಂತಂದ್ರೆ ಹ್ಮ್ ಇದು ಅವಿದ್ಯಾ ವಿಷಯದಲ್ಲಿ ನಡೀತಾವೆ ಹೊರತು, ಹೌದು. ಆತ್ಮಜ್ಞಾನ ಆಯಿತು, ಹ್ಮ್ ವಿವೇಕವನ್ನು ಪಡ್ಕೊಂಡ ಅಂತಂದ್ರೆ ಅವಾಗ ಅವನಲ್ಲಿ ಹ್ಮ್ ಯಾವುದೇ ಕರ್ತೃತ್ವಾದಿ ವ್ಯವಹಾರಗಳು ಅಲ್ಲಿ ಕಂಡು ಬರುವುದಿಲ್ಲ ಅಂತ. ಹ್ಮ್ ಅಲ್ಲಿ ಅವನಲ್ಲಿ ಸಂಭವಿಸುವುದಿಲ್ಲ ಅಂತ ಹೇಳ್ತಾರ. ಹೌದು ಹೌದು. ವಿವೇಕಿ ಪುರುಷನಿಗೆ ಹ್ಮ್ ಕರ್ತೃತ್ವಾದಿ ವ್ಯವಹಾರಗಳು ಸಂಭವಿಸ್ತಾವೇನು? ಹ್ಮ್ ಇಲ್ಲ. ಯಾಕೆ ಎಲ್ಲವೂ ತಾನೇ ಆಗಿಬಿಟ್ಟಿದ್ದಾನೆ. ಹೌದೌದು. ಯಾಕಂದ್ರೆ ಅವನು ಆತ್ಮವೇ ಆಗಿಬಿಟ್ಟಿದ್ದಾನ. ಅವನು ಆತ್ಮ ಎಲ್ಲ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ. ಹ್ಮ್ ಅಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಮಾತಾಡೋದಿಲ್ಲ, ಏನು ಇಲ್ಲೇ ಇಲ್ಲ ಅಂತೊಟ್ಟಲ್ಲಿ. ಹೌದು. ತನ್ನ ಸ್ವರೂಪದೊಳಗೆ ಇದು ಯಾವುದು ಹ್ಮ್ ಇಲ್ಲವೇ ಇಲ್ಲ ಅಂತ ಹೇಳಿ ಹ್ಮ್ ಹಿಂಗ ಈ ಒಂದು ಅನ್ಯ ಇಲ್ಲಿ ಒಬ್ಬರು ಒಂದೊಂದು ಪಕ್ಷದವರು ಒಂದೊಂದು ವ್ಯಾಖ್ಯಾನಕಾರ ಒಂದೊಂದು ರೀತಿ ಅರ್ಥ ಮಾಡುವಂತ ವಿಚಾರವನ್ನ ಹ್ಮ್ ಇಲ್ಲಿ ಈ ರೀತಿ ತಿಳಿಸ್ಕೊಂಡು ಬಂದ್ರು. ಹ್ಮ್ ಈಗ ಇದು ಈ ವಿಷಯ ಮುಗಿದಂಗಾಯ್ತು. ಇನ್ನ ಹೌದು. ಅಂತರಾಧಿಕರಣ ಅಂತ ಹ್ಮ್ ಈ ಚಾಂದೋಗ್ಯೋಪನಿಷತ್ನೊಳಗ ಹ್ಮ್ ಅಲ್ಲಿ ಒಂದು ಮಂತ್ರ ಬರ್ತದ. ಹ್ಮ್ 4ನೇ ಅಧ್ಯಾಯದೊಳಗೆ 15ನೇ ಮಂತ್ರ ಬರ್ತದ. ಹೌದು. ಯೇಷು ಅಕ್ಷಿಣಿ ಪುರುಷಃ ದೃಶ್ಯತೆ ಹ್ಮ್ ಏಷ ಆತ್ಮೇತಿ ಹೋವಾಚ ಹ್ಮ್ ಏತದಮೃತಂ ಅಭಯಂ ಏತದ್ ಬ್ರಹ್ಮೇತಿ ಹ್ಮ್ ತದ್ಯತ್ಯಸ್ಮಿನ್ ಸರ್ಪಿವೋದಕಂ ವಾ ಸಿಂಚತಿ ವರ್ತಮನಿ ವಾ ಗಚ್ಚತಿ ಅಂತ ಹ್ಮ್ ಚಾಂದೋಗೋಪನಿಷತ್ತಲ್ಲಿ ಬರ್ತಕ್ಕಂತ ಒಂದು ಮಂತ್ರದ ಬಗ್ಗೆ ಹೌದು. ಇಲ್ಲಿ ಏನು ವಿಷಯ ಬರ್ತದ ಹೌದು. ಮತ್ತು ಇದಕ್ಕ ಪೂರ್ವ ಪಕ್ಷ ಏನ್ ಹೇಳ್ತಾರ ಹ್ಮ್ ಮತ್ತು ಕೊನೆಗೆ ಸಿದ್ಧಾಂತ ಏನ್ ಹೇಳ್ತದ. ಹ್ಮ್ ಅಂದ್ರೆ ನಮ್ಮ ಕಣ್ಣೊಳಗಿರ್ತಕ್ಕಂತ ಒಂದು ಅಕ್ಷಿಣಿ ಪುರುಷ ಅಂತ, ಹ್ಮ್ 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 ಅಲ್ಲಿರ್ತಕ್ಕಂತ ಪುರುಷ ಅವನು ಯಾವ್ಯಾವ ಗುಣದಿಂದ ಕೂಡ್ಕೊಂಡಿದ್ದಾನೆ. ಹ್ಮ್ ಆ ಗುಣಗಳು ಅಂದ್ರೆ ಅಲ್ಲಿರ್ತಕ್ಕಂತ ಪುರುಷ ಬ್ರಹ್ಮವೇ ಅಂತ ಹೇಳ್ತಾರ ಇಲ್ಲಿ ಸಿದ್ಧಾಂತಿಗಳು. ಹೌದು. ಯಾಕಂದ್ರೆ ಆ ಗುಣಗಳು ಅವನಲ್ಲಿ ಹೊಂತ ಇದ್ದಾವೆ ಅಂತ ಹೇಳಿ ಹ್ಮ್ ಇಲ್ಲಿ ಅಂತರ ಉಪಪತ್ತೇಹಿ ಅಂತ ಹೇಳಿ ಹ್ಮ್ ಈ ಒಂದು ಸೂತ್ರ ಅನ್ನುವಂತಹದ್ದು. ಇದು 13ನೇ ಸೂತ್ರ. ಹೌದು. 1ನೇ ಅಧ್ಯಾಯ 2ನೇ ಪಾದೊಳಗ 13. 13ನೇ ಸೂತ್ರದೊಳಗ ಹ್ಮ್ ಇಲ್ಲಿ ವಿಷಯ ಏನು ಮತ್ತು ಪೂರ್ವ ಪಕ್ಷ ಯಾವುದು, ಸಿದ್ಧಾಂತ ಯಾವುದು ಅನ್ನೋದನ್ನ ಹ್ಮ್ ಇದನ್ನ ಉಪದೇಶ ಮಾಡ್ತಾರೆ. ಹೌದು. ಇದನ್ನ ಮತ್ತೆ ನಾಳೆ ಹುಣ್ಣಿಮೆ ಮರುದಿವ್ಸ ಬೆಳಿಗ್ಗೆ ನೋಡೋಣ 6:30 ಇಂದ 7:30. ನಾಳೆ ಹುಣ್ಣಿಮೆ ಅಲ್ಲ, ನಾಳೆ ಅಲ್ಲ, ನಾಡ್ದು. ನಾಳೆ ಇಲ್ರಿ, ನಾಡ್ದ ಮಾಡೋದು. ನಾಳೆ ಫುಲ್ ಬಿಜಿ ಇದೀನ್ರಿ. ಹ್ಞೂ ನಾಡ್ದು ಬೆಳಗ್ಗೆ ಮಾಡಿ. ನಾಡ್ದು ಬೆಳಿಗ್ಗೆ ಮಾಡೋಣ್ರಿ. ಹ್ಞೂ ಹ್ಞೂ. ನಮಸ್ಕಾರ. ನಮಸ್ಕಾರ.